ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಪ್ರಾರಂಭಿಸಿದ ನಂತರ ಮೊದಲ ಬಾರಿಗೆ ನರೇಂದ್ರ ಮೋದಿ ಇವತ್ತು ವಾಯುನೆಲೆಗೆ ಭೇಟಿ ಕೊಟ್ಟಿದ್ದಾರೆ. ಆಪರೇಷನ್ ವೀರರಿಗೆ ಸಲಾಂ ಹೇಳೋ ಮುಖಾಂತರ ಸೈನಿಕರೊಂದಿಗೆ ಮಾತನಾಡಿದ್ರು. ಶತ್ರುಗಳ ಎದೆಯಲ್ಲಿ ಆ ಮಾತಿನ ಮುಖಾಂತರ ನಡುಕವನ್ನು ಹುಟ್ಟಿಸಿದ್ದಾರೆ. ಸೇನಾ ನೆಲೆಯಲ್ಲಿ ಸಂಭ್ರಮವಂತೂ ಮುಗಿಲು ಮುಟ್ಟಿತ್ತು. ಸೈನಿಕರನ್ನ ನರೇಂದ್ರ ಮೋದಿ ಕೊಂಡಾಡಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಿನ್ನೆ ರಾತ್ರಿ ಪ್ರಧಾನಿ ಮೋದಿ ರಾಷ್ಟ್ರವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಪಾಕಿಸ್ತಾನ ಎಲ್ಲ ಕಡೆಯಿಂದಲೂ ಕೂಡ ಸೋತಿದೆ. ಪಿಒಕೆ ಮತ್ತು ಭಾರತೀಯ ಸೇನೆಯ ದಾಳಿಯ ಬಗ್ಗೆ ದೇಶಕ್ಕೆ ಮಾಹಿತಿಯನ್ನ ನೀಡಿದ್ದು. ಇದಾದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ ರಾಜ್ಯದ ಜಲಂಧರ್ನಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಆದಂಪುರ್ ಏರ್ಬೇಸ್ ವಾಯುನೆಲೆಗೆ ಭೇಟಿ ನೀಡಿದ್ದಾರೆ. ಅಲ್ಲಿಗೆ ತಲುಪಿದ್ದಲ್ಲದೆ ಶತ್ರು ದೇಶಕ್ಕೆ ನಡುಕ ಹುಟ್ಟಿಸುವ ಸಂದೇಶವನ್ನ ರವಾನಿಸಿದ್ದಾರೆ. ಪ್ರಧಾನಿ ಮೋದಿಯವರ ಹಿಂದೆ ವಾಯುಪಡೆ ನಿಲ್ದಾಣದಲ್ಲಿ ಒಂದು ಫೋಟೋ ಇದೆ. ಈ ಚಿತ್ರದಲ್ಲಿ ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್, ಶತ್ರು ಪೈಲಟ್ಗಳು ಏಕೆ ಶಾಂತಿಯುತವಾಗಿ ನಿದ್ರಿಸಲು ಸಾಧ್ಯವಿಲ್ಲ ಎಂದು ಬರೆಯಲಾಗಿದೆ. ಪ್ರಧಾನಿ ಮೋದಿ ಈ ಚಿತ್ರದ ಮೂಲಕ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಸಂದೇಶವನ್ನು ನೀಡಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ವಾಯುಪಡೆ ಸೇನೆಯು ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದು ಅದು ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯಲಿದೆ. ಭಾರತೀಯ ಯೋಧರ ಜೊತೆ ಸಂಭ್ರಮಿಸಿ ಜೈಕಾರ ಹೇಳಿ ಸೈನಿಕರನ್ನ ಉದ್ದೇಶಿಸಿ ವಾಯುನೆಲೆಯಲ್ಲಿ ಮಾತನಾಡಿದ ಮೋದಿ, ಪಾಕಿಸ್ತಾನಕ್ಕೆ ನಮ್ಮ ಲಕ್ಷ್ಮಣ ರೇಖೆ ಬಹಳ ಸ್ಪಷ್ಟವಾಗಿದೆ. ಯಾವುದೇ ಭಯೋತ್ಪಾದಕ ದಾಳಿಗೆ ನಮ್ಮದೇ ಆದ ಷರತ್ತುಗಳ ಮೇಲೆ ನಿರ್ಣಾಯಕ ಉತ್ತರ ನೀಡಲಾಗುವುದು. ನಾವು ಗಾಡ್ ಫಾದರ್ಗಳು ಮತ್ತು ಭಯೋತ್ಪಾದನೆಯ ರಾಜ್ಯ ಪ್ರಾಯೋಜಕ ನಡುವೆ ವ್ಯತ್ಯಾಸವನ್ನ ತೋರಿಸುವುದಿಲ್ಲ. ಇನ್ನು ಅಮಾಯಕರನ್ನ ಕೊಂದರೆ ಉಗ್ರರಿಗೆ ವಿನಾಶ ಒಂದೇ ಪರಿಹಾರ. ಪಾಕಿಸ್ತಾನದವರು ಹೇಡಿಗಳಂತೆ ಬಂದರು, ಆದರೆ ಅವರು ಎದುರಿಸಬೇಕಾಗಿದ್ದು ಭಾರತೀಯ ಸೇನೆಯನ್ನು ಎಂಬುದನ್ನ ಮರೆತಿದ್ದಾರೆ ಎಂದು ಪ್ರಧಾನಿ ವ್ಯಂಗ್ಯ ಮಾಡಿದರು. आप सभी ने कोटि कोटि भारतीयों का सीना चौड़ा कर दिया है. हर भारतीय का माथा गर्व से ऊंचा कर दिया है. आपने इतिहास रच दिया है और मैं आज सुबह सुबह आपके बीच आया हूं आपके दर्शन करने के लिए. जब वीरों के पैर धरती पर पड़ते हैं तो धरती धन्य हो जाती है. जब वीरों के दर्शन का अवसर मिलता है तो जीवन धन्य हो जाता है. और इसलिए मैं आज सुबह सुबह ही आपके दर्शन करने के लिए यहां पहुंचा. ಇನ್ನು ಮುಂದುವರೆದು ಮಾತನಾಡಿದ ಪ್ರಧಾನಿ, ಪಾಕಿಸ್ತಾನದ ಡ್ರೋನ್, ಅವರ ಯುಎವಿಗಳು, ವಿಮಾನಗಳು ಮತ್ತು ಕ್ಷಿಪಣಿಗಳು ಇವೆಲ್ಲವೂ ನಮ್ಮ ಸಮರ್ಥ ವಾಯುಪಡೆ ಮುಂದೆ ವಿಫಲವಾದವು. ದೇಶದ ಎಲ್ಲ ವಾಯುನೆಲೆಗಳ ನಾಯಕತ್ವ ಮತ್ತು ಭಾರತೀಯ ವಾಯುಪಡೆಯ ಪ್ರತಿಯೊಬ್ಬ ವಾಯುಪಡೆಯ ಯೋಧರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನೀವು ನಿಜವಾಗಿಯೂ ಅದ್ಭುತ ಕೆಲಸ ಮಾಡಿದ್ದೀರಿ ಅಂತ ಸೈನಿಕರನ್ನ ಗುಣಗಾನ ಮಾಡಿದರು. आज से अनेक दशक बाद भी जब भारत के इस पराक्रम की चर्चा होगी तो उसके सबसे प्रमुख अध्याय आप और आपके साथी होंगे. आप सभी वर्तमान के साथ ही देश की आने वाली पीढ़ियों की और उनके लिए भी नई प्रेरणा बन गए. ಪಾಕಿಸ್ತಾನದವರು ನಾವು ಆದಂಪುರ ವಾಯುನೆಲೆಯನ್ನ ಛಿದ್ರಗೊಳಿಸಿದ್ದೇವೆ ಎಂಬ ಸುಳ್ಳು ಸುದ್ದಿ ಹರಡಿದ್ರು. ಆದರೆ ಮೋದಿ ಬೆಳ್ಳಂಬೆಳಗ್ಗೆ ಅದೇ ವಾಯುನೆಲೆಗೆ ಭೇಟಿ ನೀಡುವ ಮೂಲಕ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿ ಪಾಕ್ ಸೇನೆಯ ಬೆವರಿಳಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಾಜ್ ನ್ಯೂಸ್ ಕನ್ನಡ. आपके दर्शन करने के लिए यहाँ पहुंचे. ಇನ್ನು ಮುಂದುವರೆದು ಮಾತನಾಡಿದ ಪ್ರಧಾನಿ, ಪಾಕಿಸ್ತಾನದ ಡ್ರೋನ್, ಅವರ ಯುಎವಿಗಳು, ವಿಮಾನಗಳು ಮತ್ತು ಕ್ಷಿಪಣಿಗಳು ಇವೆಲ್ಲವೂ ನಮ್ಮ ಸಮರ್ಥ ವಾಯುಪಡೆ ಮುಂದೆ ವಿಫಲವಾದವು.
ದೇಶದ ಎಲ್ಲ ವಾಯುನೆಲೆಗಳ ನಾಯಕತ್ವ ಮತ್ತು ಭಾರತೀಯ ವಾಯುಪಡೆಯ ಪ್ರತಿಯೊಬ್ಬ ವಾಯುಪಡೆಯ ಯೋಧರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನೀವು ನಿಜವಾಗಿಯೂ ಅದ್ಭುತ ಕೆಲಸ ಮಾಡಿದ್ದೀರಿ ಅಂತ ಸೈನಿಕರನ್ನ ಗುಣಗಾನ ಮಾಡಿದ್ರು. आज से अनेक दशक बाद भी जब भारत के इस पराक्रम की चर्चा होगी तो उसके सबसे प्रमुख अध्याय आप और आप